ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ಗೆ ಶುರುವಾಯ್ತಾ ಹೊಸ ಟೆನ್ಷನ್. ಏನದು ಟೆನ್ಷನ್? ಕಾಂಗ್ರೆಸ್ನಲ್ಲಿ ರೆಬಲ್ ಆಗ್ತಿದ್ದಾರೆ ಒಬ್ಬೊಬ್ರೆ ಮಿನಿಸ್ಟರ್ಸ್. ಖಾತೆ ಹಂಚಿಕೆ ಆಗಿರೋದೇ 13 ಜನರಿಗೆ, ಸಿಎಂ ಸೇರಿ 14 ಜನ. ಅದರಲ್ಲೇ ಈಗ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಒಬ್ಬೊಬ್ರೆ ಮಿನಿಸ್ಟರ್ಸ್ ಈಗ ರೆಬಲ್ ಆಗ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುನಿದಂತ ರಾಮ ಮತ್ತು ಕೃಷ್ಣ. ಡಿಕೆ ಶಿವಕುಮಾರ್ಗೆ ತಲೆನೋವು ತಂದಿಟ್ಟಂತ ಬೆಂಗಳೂರು ಅಭಿವೃದ್ಧಿ ಖಾತೆ. ರಾಮಲಿಂಗಾರೆಡ್ಡಿ ಆಯ್ತು, ಕೃಷ್ಣ ಭೈರೇಗೌಡ ಆಯ್ತು, ಈಗ ಮುನಿಯಪ್ಪ ಖ್ಯಾತೆ ತೆಗೆದಿದ್ದಾರ. ಬಿಡಿಎ, ಬಿಎಂಆರ್ಡಿಎ, ಬಿಎಂಆರ್ಸಿಎಲ್ ಎಲ್ಲವನ್ನೂ ಸೇರಿಸಿ ಅಂತೇಳಿ ಕೃಷ್ಣ ಭೈರೇಗೌಡ ಪಟ್ಟು ಹಿಡಿದಿದ್ದಾರೆ. ನನಗೆ ಬೇರೆ ಖಾತೆ ಚೇಂಜ್ ಮಾಡಿ ಕೊಡಿ ಅಂತ ಮುನಿಯಪ್ಪ ಸಿಟ್ಟಿನಿಂದ ಮಾತನಾಡಿದ್ದಾರೆ. ದೆಹಲಿಗೆ ಹೋಗಿ ಪಾಲಿಟಿಕ್ಸ್ ಶುರು ಮಾಡಿದಂತ ಕೃಷ್ಣ ಭೈರೇಗೌಡ ಬಿಡಿಎ, ಬಿಎಂಆರ್ಡಿಎ, ಬಿಎಂಆರ್ಸಿಎಲ್ ಸೇರಿಸಲೇಬೇಕು, ಇಲ್ಲ ಅಂದ್ರೆ ಇಲಾಖೆಯಲ್ಲಿ ಅಧಿಕಾರ ಸ್ವೀಕಾರ ಮಾಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ದೆಹಲಿಗೆ ತೆರಳಿರುವಂತ ಕೃಷ್ಣ ಭೈರೇಗೌಡ ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಹೊಸತೇನಲ್ಲ. 2ನೇ ದಿನದಿಂದಾನೂ ಕೂಡ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ತದನಂತರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಗಮನಿಸಿದೆ. ಆದ್ರೆ ನಂತರದಲ್ಲಿ KH ಮುನಿಯಪ್ಪ ಕೂಡ ನನಗೂ ಅಸಮಾಧಾನ ಇದೆ, ಆಹಾರ ಇಲಾಖೆ ಬೇಡವೇ ಬೇಡ ಅಂದ್ರು. ಅದಾದ್ಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತು, ಓಕೆ ಬಿಡಿ ಐ ಆಮ್ ಹ್ಯಾಪಿ ಅಂದ್ರು. ಈಗ ಮತ್ತೆ ಕೃಷ್ಣ ಭೈರೇಗೌಡ ಅವರು ಖ್ಯಾತೆ ತೆಗೆದಿದ್ದಾರೆ ಅನ್ನುವಂತ ಮಾಹಿತಿ. ಅವರು ಡೆಲ್ಲಿಲಿ ಹೋಗಿ ಕೂತಿದ್ದಾರೆ, ಮತ್ತೊಂದ್ ಕಡೆ ಮುನಿಯಪ್ಪ ಏರ್ಪೋರ್ಟ್ ನಲ್ಲಿ ಏಕಾಂಗಿಯಾಗಿ ಕೂತಿದ್ದಾರೆ. ಹಾಗಾಗಿ ಈ ಖ್ಯಾತೆ ಬಗೆಹರಿಯೋದೇ ಇಲ್ವಾ? ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ಗೆ ತಲೆನೋವು, ಮತ್ತೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಯಾವ ರೀತಿ ಖಾತೆ ಹಂಚಿಕೆ ಮಾಡಬೇಕು ಅನ್ನೋದೇ. ಶಫಲ್ ಮಾಡಿದ್ರೂ ಕಷ್ಟ, ಅದೇ ಖಾತೆಯನ್ನೇ ಕಂಟಿನ್ಯೂ ಮಾಡಿದ್ರೂ ಕಷ್ಟ, ಜೊತೆಗೆ ನಮಗ್ ಪ್ರಬಲ ಖಾತೆ ಸಿಕ್ಕಿಲ್ಲ ಅಂತೇಳೂ ಕೂಡ ಅಸಮಾಧಾನ. ಯಾವ ರೀತಿಯಾಗಿ ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ? ಒಂದ್ ರೀತಿಯಾಗಿ ಈ ಅಸಮಾಧಾನ ಏನಿದೆ ಮತ್ತಷ್ಟು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಹೊರತು ಇದಕ್ಕೆ ಮುಲಾಮ್ ಹಚ್ಚುವಂತ ಕೆಲಸ ಎಷ್ಟೇ ಮಾಡಿದ್ರು ಅದು ಕಮ್ಮಿ ಆಗ್ತಾ ಇಲ್ಲ, ನಿವಾರಣೆ ಆಗ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವು. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಇಷ್ಟು ವರ್ಷ ಕಾಯ್ತಾ ಇದ್ರು ಸಿಎಂ ಆಗ್ಬೇಕು ಅಂತ. ಸಿಎಂ ಆದ್ಮೇಲೆ ಈ ಸಚಿವ ಸಂಪುಟವನ್ನ ಸರಿ ಮಾಡೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಈಗ 13 ಜನರಿಗೆ ಮಾತ್ರ ಹಂಚಿಕೆ ಮಾಡಿರೋದು, ಇನ್ನು 20 ಜನರಿಗೆ ಸಚಿವ ಸ್ಥಾನ ಕೊಟ್ಟಾಗ ಆಗ ಯಾವ ಮಟ್ಟಕ್ಕೆ ಹಾಗಾದ್ರೆ ಅಸಮಾಧಾನ ಭುಗಿಲೇಳ್ಬಹುದು, ಆಗ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು, ಹೇಗೆ ನಿರ್ವಹಣೆ ಮಾಡೋದು, ಆ ತಲೆನೋವು ಇದ್ದೇ ಇದೆ. ಈಗ ಸದ್ಯಕ್ಕಂತೂ ಕೃಷ್ಣ ಭೈರೇಗೌಡ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಮತ್ತೊಂದ್ ಕಡೆ KH ಮುನಿಯಪ್ಪ ಸಮಾಧಾನಗೊಂಡ್ರು ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಇವತ್ತು ಮತ್ತೆ ಏರ್ಪೋರ್ಟ್ ನಲ್ಲಿ ಹೋಗಿ ಕೂತಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಕಾರಣಕ್ಕೆ. ಹಾಗಾದ್ರೆ ಅವ್ರ ಬೇಡಿಕೆ ಏನಿರಬಹುದು? ಈ ಒಂದು ಆಹಾರ ಖಾತೆಯ ಜೊತೆಗೆ ಮತ್ತೊಂದು ಯಾವ್ದಾದ್ರು ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರಾ? ಗೊತ್ತಿಲ್ಲ.
ಇದಕ್ಕೆ ಡೀಟೇಲ್ಸ್ ಕೊಡೋದಕ್ಕೆ ಅಂತ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಆಗಿರುವಂತ ದೇವನಹಳ್ಳಿ ಪ್ರತಿನಿಧಿ ಮಹೇಶ್, ಮತ್ತೊಂದು ಕಡೆಗೆ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತ ದುರ್ಗೇಶ್, ಇಬ್ರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ದುರ್ಗೇಶ್ ಮಾತನಾಡ್ಸೋಣ. ದುರ್ಗೇಶ್, ಈಗ ಸದ್ಯಕ್ಕೆ ಏನೋ ಅಸಮಾಧಾನ ಕಮ್ಮಿ ಆಯ್ತು ಬಿಡಪ್ಪ, KH ಮುನಿಯಪ್ಪ ಹ್ಯಾಪಿ ಆದ್ರು ಅನ್ನೋಷ್ಟೊಳಗೆ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಏರ್ಪೋರ್ಟ್ ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಕೃಷ್ಣ ಬೈರೇಗೌಡ ಡೆಲ್ಲಿಲಿ ಹೋಗಿ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಯಾಕೆ ಈ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಈ ಮೊದಲ ಹಂತದಲ್ಲಿರುವಂತ ಅಸಮಾಧಾನ ಇನ್ನೂ ಕಮ್ಮಿ ಆಗಿಲ್ವಾ? ಏನ್ ಕತೆ, ಹೇಗ್ ಸರಿ ಮಾಡ್ತಾರೆ ಅಂತ? ಎಸ್ ಸೌಖ್ಯ, ಖಾತೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಶುರುವಾಗಿದ್ದು ರಾಮಲಿಂಗಾರೆಡ್ಡಿ ಅವರಿಂದ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಪಡೆದು ವಾಪಸ್ ತೆಗೆದುಕೊಂಡಿದ್ದಾರೆ. ನಿನ್ನಷ್ಟೇ ಅಧಿಕಾರ ಸ್ವೀಕರಿಸಿ ಒಂದು ಸಭೆಯನ್ನು ಕೂಡ ಮಾಡಿದರು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಗೆಹರಿತು, ಯಾವುದೇ ರೀತಿಯಂಥ ಗೊಂದಲ ಇಲ್ಲ ಅನ್ನುವಂಥ ಚರ್ಚೆ ಶುರುವಾದ ಬೆನ್ನಲ್ಲೇ ಕೃಷ್ಣ ಬೈರೇಗೌಡ ಅವರು ನಿನ್ನೆ CM ಅವ್ರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ನನಗೆ ಕೊಟ್ಟಿರುವಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಂಪೂರ್ಣವಾಗಿ ಇಲ್ಲ, BDA ಮತ್ತು BMRD BMRCL ಅನ್ನು ನನಗೆ ಪ್ರತ್ಯೇಕವಾಗಿ ಕೊಟ್ಟು ಏನು ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಬಿಟ್ಟು ಪ್ರತ್ಯೇಕವಾಗಿ ಇಟ್ಕೊಳ್ಳಲಾಗಿದೆ, ಇದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರ ಜೊತೆಗೆ ಒಂದಿಷ್ಟು ಈ ಎಲ್ಲ ಗೊಂದಲಗಳು ಕೂಡ ಬಗೆಹರಿಗೂ ಕೂಡ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಲ್ಲ ಅನ್ನೋ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿದರು. ಇದರ ಬೆನ್ನಲ್ಲೇ ಇವತ್ತು ರಾಜ್ಯಕ್ಕೆ ಆಗಮಿಸಿದಂಥ ರಾಹುಲ್ ಗಾಂಧಿ ಅವರನ್ನ KH ಮುನಿಯಪ್ಪ ಅವರು ಮತ್ತೆ ಭೇಟಿಯಾಗಿದ್ದಾರೆ. ಖಾತೆಗಳ ಹಂಚಿಕೆ ಸರಿಯಾಗಿ ಆಗಿಲ್ಲ, ಖಾತೆ ಬದಲಾವಣೆ ಮಾಡಿ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಮೊನ್ನೆ ಬಂದಾಗಲೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ರಾಹುಲ್ ಗಾಂಧಿ ಮತ್ತು ಮುನಿಯಪ್ಪ ಅವರು 1-to-1 ಸಭೆಯನ್ನು ಕೂಡ ಮಾಡಿದ ಬಳಿಕ ಒಂದಿಷ್ಟು ಅಸಮಾಧಾನ ತಣ್ಣಗಾಗಿದೆ. ಮುನಿಯಪ್ಪ ಅವರಿಗೆ ಖಾತೆಗಳ ಬದಲಾವಣೆ ಆಗತ್ತಾ ಅಥವಾ ಅವರು ಹೈಕಮಾಂಡ್ ನಾಯಕರು ಹೇಳಿಕೆ ಒಪ್ಪಿಕೊಂಡಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಖುದ್ದು CM ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಮುನಿಯಪ್ಪ ಅವರ ಸಮಸ್ಯೆ ಕ್ಲಿಯರ್ ಆಗಿದೆ, ಅವರು ಹ್ಯಾಪಿ ಆಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿದರು. ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಮಾಡಿದ ಬಳಿಕ ಅವರು ಕೂಡ ಖಾತೆಯನ್ನು ಮುಂದುವರಿತಿದ್ದಾರೆ. ಆದರೆ ಇದೀಗ ರಾಹುಲ್ ಗಾಂಧಿ ಅವರು ಮತ್ತೆ ಮುನಿಯಪ್ಪ ಅವರು ಭೇಟಿಯಾಗಿ ಮತ್ತೆ ಖಾತೆಗಳ ಬದಲಾವಣೆ ಆಗಲೇಬೇಕು, ನನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಬೇಕು ಅನ್ನೋ ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ ಮತ್ತೆ ಖಾತೆಯ ಖ್ಯಾತೆ ಶುರುವಾದಂತಿದೆ. ಕೃಷ್ಣ ಬೈರೇಗೌಡ ಅವರು ದುರ್ಗೇಶ್, ಈಗ ಕೃಷ್ಣ ಬೈರೇಗೌಡ ಇಟ್ಟಿರುವಂತ ಬೇಡಿಕೆಗಳನ್ನ ನಾವು ಗಮನಿಸ್ತಾ ಇದ್ವಿ. BMRCL ಇದರಲ್ಲೇ ಬರಬೇಕು, ಇನ್ನುಳಿದಂತೆ ಇನ್ನೆರಡು ವಿಚಾರಗಳನ್ನು ಕೂಡ ಅವ್ರು ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಬಟ್ ಇದೆಲ್ಲವೂ ಸಾಧ್ಯ ಆಗುತ್ತಾ ಅಂತ? ಯಾಕೆಂದ್ರೆ ಮೆಟ್ರೋ ಅಂತ ಬಂದಾಗ ಅದರ ವಿಸ್ತರಣೆ ಹೆಚ್ಚಾಗಿನೇ ಇದೆ, ಇನ್ನೂ ಕೂಡ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಅದೆಲ್ಲವನ್ನೂ ತಮಗೆ ಮ್ಯಾನೇಜ್ ಮಾಡೋದಕ್ಕೆ ಜವಾಬ್ದಾರಿ ಕೊಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಬಟ್ ಆ ಸಾಧ್ಯತೆ ಇದೆಯಾ? ಎಸ್ ಸೌಖ್ಯ, ಹಿಂದೆ ಸಿದ್ದರಾಮಯ್ಯ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು DK ಶಿವಕುಮಾರ್ ಅವರಿಗೆ ಕೊಟ್ಟಾಗ ಎಲ್ಲ ಖಾತೆಗಳನ್ನು ಕೂಡ ಎಲ್ಲ ಖಾತೆಯ ಜೊತೆಗೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜೊತೆಗೆ ಈ 4 ಕಾರ್ಪೊರೇಷನ್ಗಳನ್ನು ಕೂಡ ಕೊಟ್ಟಿದ್ರು. ಇದೀಗ ಕೃಷ್ಣ ಬೈರೇಗೌಡ ಅವರಿಗೆ ಖಾತೆಗಳ ಹಂಚಿಕೆ ಆದ ಸಂದರ್ಭದಲ್ಲಿ ಏನು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಓನ್ಲಿ GBA ಅನ್ನ ಕೊಟ್ಟಿದ್ದಾರೆ. GBA ಕೊಟ್ಟಿರೋದಕ್ಕೆ ಇವರಿಗೆ ಅಸಮಾಧಾನ ಆಗಿರುವಂಥದ್ದು. BDA BMRCL BMRDL ಅಂದರೆ ಇದು ಬಹಳ ಮುಖ್ಯವಾಗಿರುವಂತಹ ಖಾತೆ ಮತ್ತು ಪ್ರಬಲ ಖಾತೆ. ಬೆಂಗಳೂರು ನಗರ ಅಭಿವೃದ್ಧಿಯ ವಿಚಾರವಾಗಿ BDA ಆದರೆ BMRCL ನಗರ ಪ್ರದೇಶದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತಿರುತ್ತೆ ಮತ್ತು ಮೆಟ್ರೋಗಳ ಅಭಿವೃದ್ಧಿ ಕಾರ್ಯಗಳು ಕೂಡ ಇದರಲ್ಲಿರುತ್ತೆ. ಒಂದು ಕಡೆ ನಗರಾಭಿವೃದ್ಧಿ ಯತೀಂದ್ರ ಅವರು ಕೊಟ್ಟಿರೋದ್ರಿಂದ ಅವರಿಗೆ BMRCL ಕೂಡ ಯತೀಂದ್ರ ಅವರು ಕೊಡಲಾಗಿದೆ. ಇಲ್ಲಿ ಯತೀಂದ್ರ ಅವರಿಗೆ BMRCL ಕೊಡಲಾಗಿದೆ. CM ಆಗಿರುವಂಥ DK ಶಿವಕುಮಾರ್ ಅವರು BDA BMRCL BMRDL ಅನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಎರಡು ಖಾತೆಗಳನ್ನ ಒಂದೇ ಖಾತೆಯಲ್ಲಿರುವಂತಹ ನಿಗಮಗಳನ್ನ 2 ಖಾತೆಗಳನ್ನು ಒಂದು CM ಇಟ್ಕೊಂಡಿದ್ದಾರೆ, ಜೊತೆಗೆ ಯತೀಂದ್ರ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಬೆಂಗಳೂರು ನಗರಾಭಿವೃದ್ಧಿ ನನ್ನ ಹಿಡಿತದಲ್ಲಿ ಇರಲ್ಲ ಅನ್ನುವಂಥದ್ದು ಇಲ್ಲಿ ಕೃಷ್ಣ ಬೈರೇಗೌಡರ ಆತಂಕ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡೋದಕ್ಕೆ ಹೋಗಿದ್ದಾರೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮತ್ತೆ CM ಆಗಿರುವಂತಹ ಶಿವಕುಮಾರ್ ಅವರು ಯಾವ ರೀತಿ ಅವಕಾಶಗಳನ್ನ ಮಾಡಿಕೊಡ್ತಾರೆ ಅನ್ನೋದನ್ನ ಇನ್ನೇನು ಕಾದು ನೋಡ್ಬೇಕಾಗತ್ತೆ. ಸೌಖ್ಯ ದುರ್ಗೇಶ್, ಹಾಗೆ ಸಂಪರ್ಕದಲ್ಲಿರಿ. ಮಹೇಶ್, ನೀವು ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ.